ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನೋಡಿ ಫ್ರೆಂಡ್ಸ್. ಸಂಜೆ ಮಾಡಾಗೈತಿ, ಜೋಳ ಹಸರು ಮಾಡಾಕತ್ತೀನಿ. ಇವು ಜೋಳನ ನಮ್ಮ ಅಕ್ಕ ಕೊಟ್ಟಿದ್ದು ಭಾಳ ದಿನ ಆಗಿತ್ತು ಫ್ರೆಂಡ್ಸ್. ಸನಿ ಅಂದರು 4 ತಿಂಗಳು ಆಗಿರ್ಬೋದು ಅನ್ಕೋತೀನಿ ನಾನು. ಏನಂದ್ರೆ ಎಲ್ಲ ಒಳಗೆ ನಾನು ನೋಡೇ ಇಲ್ಲ ಅವನ್ನ. ಇವತ್ತು ಮಾಡ್ಬೇಕು ನಾಳೆ ಮಾಡ್ಬೇಕಂತೇಳಿ ಹಂಗೆ ಇಟ್ಬಿಟ್ಟಿನಿ. ಬರೀ ಚಪಾತಿನೇ ಮಾಡೋದೈತೆ, ಅದು ಇದು ಮಾಡಿ ತಿನ್ನೋದೈತೆ. ಚಲೋ ಅದ ಬಿಡು ಅಂತೇಳಿ ಮ್ಯಾಗಿನ ನೋಡ್ತಿದ್ದೆ ನಾನು. ಅವಾಗ ಹೋಗಿ ಚೆಕ್ ಮಾಡಿ ನೋಡಿದ್ರೆ ಇವತ್ತು ತೊಗೊಂಡು ಕೂತ್ರ ಸಣ್ಣಗೆ ಒಳಗೆ ನುಸಿಯಾಗಿದ್ವ. ಅದಕ್ಕೆ ನುಸಿನ ಸಾನ್ಸಕತ್ತೀನಿ. ಅವನ್ನ ಚಾಣಿ ತೊಗೊಂಡು ಸಾನಿಸಿದ್ರೆ ನುಸಿ ಹೊರಗೆ ಬೀಳ್ತವ. ಸ್ವಲ್ಪ ಹಿಟ್ಟಿಟ್ಟೂ ಆಗಿದ್ವು. ಬೇಜಾರಾಯಿತು, ಲಘುಟನೆ ನೋಡಬೇಕಾಗಿತ್ತು ಅಂತೇಳಿ ಅನಿಸಿತ್ತು. ಯಾಕಂದ್ರೆ ಈಗ ಈಗ 5-6 ದಿನ ಆಯಿತು ಹೆಚ್ಚಿಗೆ ಮಳೆ ಆಕತ್ತದಲ್ಲ. ನಮ್ಮ ಮನ್ಯಾಗ ಜಾಸ್ತಿ ಗಾಳಿನ ಆಡಂಗಿಲ್ಲ, ಹಂಗಾಗಿ ಯಾವುದೇ ಪದಾರ್ಥಗಳಾಗಲಿ ಭಾಳ ದಿನ ಟಿಕಸಂಗಿಲ್ಲ. ಲಘುಟನೆ ಹಿಂಗೆ ಗುಳ ಬಿಡ್ತಾವೆ. ನಾನು ಅದಕ್ಕೆ ತಿಂಗಳಿಗೆ ತಂದಿಟ್ಟಿರ್ತೀನಿ ನೋಡ್ರಿ. ತಂದು ಆಲ್ರೆಡಿ 4 ತಿಂಗಳಾದರೂ ಚಲೋ ಎಲ್ಲ ಒಣಗಿಸಿ ಪೌಡರ್ ಹಚ್ಚಿ ಇಟ್ಟಿನಂದ್ರೂ ಈ ರೀತಿ ಹುಳ ಆಗಿದ್ವು. ಅದಕ್ಕೆ ಅವನ್ನೆಲ್ಲ ಹಸನ್ ಮಾಡಿಕೊಂಡು ಬಿಸ್ಕೊಂಬಂದ್ರೆ ಆಯ್ತು ಅಂತೇಳಿ ನಮ್ಮ ಮನೆಯವ್ರು ಬಿಸ್ಕೊಂಬರ್ತಾರೆ. ಯಾವಾಗಲೂ ನನಗೆ ಬೀಸೋಕಾಲಿ ಖಾರ ಕುಟ್ಟೋಕಾಲಿ ನಮ್ಮ ಮನೆಯವರು ಕಳಿಸೋದೇ ಇಲ್ಲ, ಎಲ್ಲ ಅವರೇ ಮಾಡ್ತಾರೆ. ಹಾಲು ತರೋದ್ರಿಂದ ಹಿಡ್ಕೊಂಡು ಕಾಯಿಪಲ್ಲೆ, ಕಿರಾಣಿ ಮಾಲ, ಖಾರ ಕುಟ್ಟೋದು, ಇವೆಲ್ಲ ಜೋಳ ಗೋಧಿ ಎಲ್ಲ ಬಿಸ್ಕೊಂಬರೋದೆಲ್ಲ ನಮ್ಮ ಮನೆಯೇ ಮಾಡ್ತಾರೆ. ಈ ಲಾಕ್ಡೌನ್ ಐತಂತೇಳಿ ಅಂತಲ್ಲ, ನಾನು ಮದುವೆಗೆ ಬಂದಂಗಿಂದನೂ ನಮ್ಮ ಮನ್ಯಾಗ ಯಾವುದೇ ಕಾರಣಕ್ಕಾದ್ರೂ ನಮ್ಮನ್ನು ಹೊರಗೆ ಕಳಿಸೋದೇ ಇಲ್ಲ, ಕಳಿಸೂ ಇಲ್ಲ. ಇವಾಗಂತೂ ಲಾಕ್ಡೌನ್ ಐತಿ, ಮಕ್ಕಳು ಸಣ್ಣ ಅದಾವ, ಹಾಗಾಗಿ ಎಲ್ಲ ಅವರೇ ಮಾಡ್ತಾರೆ ಫ್ರೆಂಡ್ಸ. ಪಿಲ್ಲು ಅಂತೂ ನಾ ಕೆಲಸ ಮಾಡೋಕೆ ಕುಂತೀನಿ ಅಂದ್ರೆ ಮುಗೀತು, ಅವ ಫ್ರೀ ಆಗಿಬಿಡ್ತಾನೆ. ನಾ ಕೆಲಸದೊಳಗೆ ಗಮನ ಕೊಡ್ತಿರ್ತೀನಿ, ಹಂಗಾಗಿ ಒಳಗೆ ಮಾಡ್ತಿರ್ತಾನೆ ನೋಡ್ರಿ ನಮ್ಮ ಪಿಲ್ಲು. ಆಗವಾಗೋ ಮಾಡಕತ್ತಾನ ಜಾಸ್ತಿ ಉಡಾಳ. पाया पड पिलू, पाया पड, पाया पड, पाया पड म्हणले ना तुम्ही. तुला पाया पड. मरा मरा हा तसं पाय पडायचं. गुड बाय. नको जाऊ तिथे पिलू, पिल्ल्या. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಪಿಲ್ಯ ಮತ್ತು ಸ್ನೇಹ ಹೆಂಗೆ ಆಟ ಆಡಕತ್ತಾರ. ಇದು ವಿಡಿಯೋಗೋಸ್ಕರ ಮಾಡಿದ್ದಲ್ಲ, ಡೈಲಿ ಇವ್ರದ್ದು ಆಟನೇ ಹಿಂಗೆ ಇರ್ತೈತಿ. ನನಗೆ ಮಾಡೋಕ್ಕೆ ಟೈಮ್ ಸಿಕ್ಕಿರಂಗಿಲ್ಲ, ಏನಾದರೂ ಕೆಲಸ ಮಾಡತ್ನಾಗ ಅವ್ರು ಆಡ್ತಿರ್ತಾರೆ. ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ಅವ್ರು ವಿಡಿಯೋ ಮಾಡ್ಬೇಕನ್ಸಿತ್ತು ಅಂತೇಳಿ ಮಾಡಾಕತ್ತೀನಿ. ಹೆಂಗೆ ಆಡಾಕತ್ತಾರ ನೋಡ್ರಿ. ನನ್ನ ಕೈಯೇನು ಬಳೆಗಳು ಉಚ್ಕೊಂಡು ನಾನು ಪಿಲ್ಲು ಅವನ್ನ ಕಿವಿ ಜೊತೆಯಾಡ್ಸಕತ್ತಾವ. ಅವ ಅದನ್ನ ಎಂಜಾಯ್ ಮಾಡ್ಕೊತ ಆಡಾಕತ್ತಾರ. ಆಡ್ತಾರೆ, ಮತ್ತು ಇಬ್ಬರು ಜಗಳ ಮಾಡ್ತಾರೆ. ಚಂತನೇ ಹಿಂಗೆ ಮಾಡ್ತಿರ್ತಾರೆ ಇವರು. ಆಯ್ತೆಲ್ಲ ಬಿಗಿ ಇದ್ದಾಗ ಹೋಗಬಾಗ್ತೇನೆ ಶಟ್ಕೊಂಡು ಬಸ್ತೆ. ಆಕೆ ಕೊಟ್ಟಿಲ್ಲ ಅಂದ್ರೆ, ಅವನಿಗೆ ಬೇಕಾಗಿದ್ದು ಅವನಿಗೆ ಸಿಕ್ಕಿಲ್ಲ ಅಂದ್ರೆ ಅವನು ಭಾಳ ಸೆಟ್ಕೊಂಡು ಬಿಡ್ತಾನೆ, ಆಳ್ತಾನ. ನಮ್ಗಂತೂ ಹೊಡ್ಯಾಕ ಬರ್ತಾನ. ए पिल्लू हाय कर सगळ्यांना. यू हाय कर. हाय फ्रेंड्स म्हणा. हे शाणे आहे ना तू. हाय फ्रेंड्स म्हणा. हां हाय कर मग तू. हाय कर. हाय फ्रेंड्स. हाय फ्रेंड्स. काय मोबाईल देऊ नको बाबा नको. तू हाय कर. ಫ್ರೆಂಡ್ಸ್, ಜೋಳ ಅದೆಲ್ಲ ಹಸನಾದ ಮಾಡಿದ್ಮ್ಯಾಗ ಒಂದು ಸ್ವಲ್ಪ ಕೂತೆ ನಾನು. ಈಗ ನೋಡ್ರಿ ರಾತ್ರಿಗೆ ಐತಿ. ಇವತ್ತು ಮಾಡನೇ ಇತ್ತು ದಿವಸ ತುಂಬ. ಬಿಸಿಲು ಅನ್ನೋದೇ ಬಿದ್ದಿದ್ದಿಲ್ಲ. ಅರ್ಬಿ ಒಣಗಿದ್ನೆಲ್ಲ ಮ್ಯಾಗ ಇನ್ನೂ ಹಸಿ ಹಂಗೆ ಇದ್ದವು. ಅವನ್ನೆಲ್ಲ ಈಗ
ನೀಟಾಗಿ ಮ್ಯಾಗ ಹಾಕೊಂಡು ಹೋಗತ್ತೀನಿ ನೋಡಿ ಫ್ರೆಂಡ್ಸ. ಈ ಮಳೆಗಾಲ ಬಂತಂದ್ರೆ ಇದೇ ರೀತಿ ಆಗ್ಬಿಡ್ತದಲ್ಲ ಎಲ್ಲರಿಗೂ. ಮಳೆ ಬರೋಣ ಅರ್ಬಿನೇ ಒಣಗಂಗಿಲ್ಲ. ಮನೆಗೆ ಹೆಚ್ಚಿಗೆ ಜಾಗ ಇತ್ತಂದ್ರೆ ಬೇರೆ ಕಡೆ ಎಲ್ಲ ಹಾಕೋಬೋದು. ನಾ ಇದ್ರೊಳಗೆ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಫ್ಯಾನ್ ಇರ್ತದಲ್ಲ, ಹಾಗಾಗಿ ಗಾಳಿಗೆ ಒಣಗ್ತಾವ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡಕತ್ತೀರಿ ಫ್ರೆಂಡ್ಸ್, ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ಮಳೆ ನಿಂತೇ ಇಲ್ಲ ಫ್ರೆಂಡ್ಸ, ಹಂಗೆ ಸಣ್ಣಗೆ ಬರಕತ್ತೈತಿ. ರಾತ್ರಿ ಮಳೆ ಹೋಗೋದೇ ಇಲ್ಲಲ್ಲ, ಹಂಗಾಗಿ ನೀವೆಲ್ಲ ಹೆಂಗೆ ಮಾಡತ್ತೀರಿ ಲಾಕ್ಡೌನ್ ಟೈಮ್ದಾಗ, ಏನು ನಡೆದೈತೆ ಅಂತೇಳಿ ಯಾರಾದರೂ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಒಬ್ರು ಹೇಳಿದ್ರೆ ನನಗೆ ಯಾರು ನಿಮ್ಮ ಹಸ್ಬೆಂಡ್ನ ವಿಡಿಯೋದೊಳಗೂ ತೋರಿಸಿ ಅಂತೇಳಿ. ನಾ ವಿಡಿಯೋ ಮಾಡ್ಬೇಕಂದ್ರೆ ನಾನು ಅವ್ರನ್ನ ಖುದ್ದಾಗಿ ಏನು ವಿಡಿಯೋ ಮಾಡ್ತಿರಂಗಿಲ್ಲ. ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿಲ್ಲ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಇವಾಗೆಲ್ಲ ಗೊತ್ತಾಗೈತಲ್ಲ, ಅದಾದ್ಮ್ಯಾಗ ನಾನು ಮಾಡ್ತಿರ್ತೀನಿ. ಅವ್ರು ಯಾವಾಗಾದರೂ ಬಂದಿರ್ತಾರೆ, ನೋಡ್ಬೋದಂತಂತೀನಿ. ಅದಾದ್ಮೇಲೆ ಫ್ರೆಂಡ್ಸ್ ರಾತ್ರಿ ಮತ್ತೆ ಏನೂ ಮಾಡಿದ್ದಿಲ್ಲ, ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ. ಮುಂಜಾನೆದ ಶಾವಿಗೆ ಉಪ್ಪಿಟ್ಟು ಮಾಡಿ ನೋಡ್ರಿ. ಶಾವಿಗೆ ಉಪ್ಪಿಟ್ಟು ಅಂಕರ ರೆಡಿ ಆಗೈತಿ. ನಂದು ಜಳಕ ಪೂಜೆ ಎಲ್ಲ ಆಯಿತು. ಎಷ್ಟು ಉದುರಾಗೈತೆ ನೋಡಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಶಾವಿಗೆ ಉಪ್ಪಿಟ್ಟು. 1 ಕಿಲೋ ತಂದಿದ್ರು ನಮ್ಮ ಮನೆಯವ್ರ. ಸೈಡಿಗೆ ಕಾಣ್ತಿರ್ಬೋದು ನಿಮಗೆ ಪ್ಯಾಕಿಂಗ್ ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ನಾನು ಹಂಗೆ ಈ ಕಡೆ ನೀರು ಇಟ್ಕೊಂಡಿನಿ. ನಮ್ಮ ಮನೆಯವ್ರು ಏನೋ ಜಳಕ ಮಾಡಿಲ್ಲ, ರೆಡಿ ಮಾಡಿ ನಾಷ್ಟ. ನೀರನ್ನು ಕಾದು ಜಳಕ ಮಾಡಿದ್ಮೇಲೆ ನಾಷ್ಟ ಮಾಡ್ತೀವಿ ಫ್ರೆಂಡ್ಸ್. ಮುಂಜಾನೆ ಕಾಯಿಪಲ್ಯ ತಂದಾರ ನಮ್ಮ ಮನೆಯವ್ರು, ಅಲ್ಲೇ ಇಟ್ಟು ನೋಡ್ರಿ. ಈಗ ಆಲ್ರೆಡಿ ಕಾಯಿಪಲ್ಯ ತಂದು 2 ತಾಸು ಮ್ಯಾಗ ಬಂತ. ನಾಷ್ಟ ಅದೆಲ್ಲ ಈಗ ಆಯ್ತು ನೋಡ್ರಿ. ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿಲ್ಲ, ಶಾವಿಗೆ ಉಪ್ಪಿಟ್ಟು ತಿಂದ ಚಹಾ ಕುಡ್ದು ಸ್ವಲ್ಪ ರೆಸ್ಟ್ ಅನ್ಬೋದು. ಇನ್ನೂ ಅರ್ಬಿ ನೋಡ್ರಿ ಒಣಗ್ಯಾವ, ಸ್ವಲ್ಪ ಯೂಸ್ ಮಾಡೀವಿ. ಡೇ ಹಾಕ್ಕೊಳಕ ಜಳಕ ಆದ್ಮ್ಯಾಗ ಪಿಲ್ಯ ನೋಡ್ರಿ ನಡೆದೈತಿ ಕೆಲಸ. ಹೊತ್ತು ಹೊಂದಾಗಿಡ್ದು ಹೊತ್ತು ಮುಳುಗೋ ತನೂ ಪಿಲ್ಯನ ಕೆಲಸ ಚಾಲೂನೇ ಇರ್ತೈತಿ ಮಗಂದು. ಪಿಲ್ಲು ಕಾಕರಲ್ಲೋ ಕಾಯ ಕಾ ಪಾಯ್ಜೆ ಸ್ನೇಹನ್ ಜುಟ್ಲ ನೋಡ್ರಿ ಮ್ಯಾಗ. ನಾ ಹಾಕಿದ್ದಕ್ಕಿಗೆ ಇಷ್ಟ ಆಗಂಗಿಲ್ಲ. ಒಂದು ಸರಿ ಹಾಕಿದ್ನಂದ್ರೆ ಆಕೆ 10 ಸರಿ ಬತ್ತಲಿ ಬಚ್ಕೊಂಡಿರ್ತಾಳ. ಅದಕ್ಕೆ ತಾನೇ ಬಚ್ಚಗಳು ಅಂತೇಳಿ ಕೈ ಬಿಡ್ತೀನಿ. ಒಂದೊಂದು ತಾಸು ನಿಂದಿರ್ತಾಳ. सगळं बिस्किट संपलंय. हे एकच बिस्किट, हे एकच संपलं. ಕ್ರೀಮ್ ಬಿಸ್ಕಿಟ್ ಇದು ಡಬ್ಬ್ಯಾಗ ಹಾಕಿಟ್ಟಿನಿ. ಇಟ್ಟಲ್ಲೇ ಕಲಸ್ ಮಾಡ್ಯಾರ. ಇನ್ನೊಂದು 2 ಇರ್ಬೋದು. ಅದೇ ಹುಡುಕಿಯಾರು ತಿನ್ನಕತ್ತಾಳ. ನೀವು ಬೇರೆ ಬಿಸ್ಕಿಟ್ ಎಲ್ಲ ಅವರು ಇಷ್ಟಪಡಂಗಿಲ್ಲ. ಮಾರಿಗೋಲ್ಡ್ ಅಂಕರ್ ನಾ ತಿಂತೀನಿ. 4 20 ಅದಾವ. ಬಿಸಿ ಸಂಪಲ सरक पिलू वरट्या दे म्हणा त्यांना एक दे बिस्किट काढून दे बिस्किट. काय पाहिजे पट्ट दे शेक गे. ಕೇಳೋದೇ ಇಲ್ಲ ಮಕ್ಕಳು ಹೇಳಿದ ಮಾತಾ. ಇದ್ದಾಗ ತಿನ್ನಂಗಿಲ್ಲ, ಇಲ್ದಾಗ ಭಾಳ ಬೇಡ್ತಿರ್ತಾರ ಅವ್ರ. ಇದು ಟೈಮ್ದಾಗ ಕೆಡಿಸಿ ವೇಸ್ಟ್ ಮಾಡ್ತಾರ. ಈಗ ಬೇಕತ್ ಕೂತಾನ. ಕಾಯ ಚುಮ್ಮಿ ಪಾಯ್ಜ ಕಾ ನೋಡಿ ಫ್ರೆಂಡ್ಸ್. ಇವತ್ತಿನ ಕೆಲಸ ಎಲ್ಲ ಹಾಗೆ ಕೂತೈತಿ. ಇಷ್ಟೆಲ್ಲ ಒಗ್ಗರಣ ಬಿದ್ದವ, ಬಾಂಡೆನೂ ಹಾಗೆ ಅದಾವ. ಮುಂಜಾನೆ ಮೊಟ್ರ್ ಹಚ್ಚಿ ನೀರು ಬಿಟ್ರೆ ನಮ್ಮ ಮನ್ಯಾಗ ಹಾಗೆ ಹಾಸಿಗೆ ಅಂಕೋರು ಹಿಂಡಾಯಿತು. ನೋಡೋಣ ನಡ್ರಿ ಹೆಂಗೆ ಹೋಗ್ತೈತಿ ಕೆಲಸ. ಅದನ್ನೆಲ್ಲ ಈ ಕಾಯಿಪಲ್ಲೆ ಎಲ್ಲ ತಂದಿದ್ದು ಇದೆಲ್ಲ ತೆಗೆದಿಡ್ಬೇಕಾ. ಲಗೋಟನೆ ಥರನ ಮಾಡಬೇಕಾಗಿತ್ತು. ನಾನೇ ಕೆಲಸನಾಗಿದ್ದೆ ಹಿಂದಿಂದ ತೆಗೆದ್ರತ್ತಂತೇಳಿ. ರಾಜಗಿರಿ ತಂದಾರ, ಸಬ್ಬಸ್ಗಿ ತಂದಾರ. ನೋಡೋಣ ಯಾವ್ದ್ರ ಒಂದು ಪಲ್ಯ ಮಾಡ್ತೀನಿ. ಮತ್ತು ಆಮೇಲೆ ಇನ್ನೊಂದು ಪಲ್ಯ ಮಾಡಿದ ಒಂದು ಥರದಿಂದ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟೈತೆ ನನಗೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಕನ್ನೋಡಿನ ಹೊಡೆದು ಬಿಟ್ಟನ ಪಲ್ಯ. ಇದನ್ನು ನಮ್ಮ ಮನೆಯವ್ರು ದಾಡಿ ಮಾಡ್ಕೊಳಕತ್ತಿದ್ರ, ಕನ್ನೋಡಿ ತೊಗೊಂಡಿದ್ರು. ಅವ್ರು ತೊಗೊಂಡು ಕೂತಿದ್ರು. ಇವಾಗ ಹೋಗೇಸಿ ಅದನ್ನು ಹಿಂಗದು ನೆಗಿಸ್ಬಿಟ್ಟ ಹೊಡಿತು ನೋಡು. ಈ ರೀತಿ ಎಲ್ಲ ಸೀಳೈತಿ ಫ್ರೆಂಡ್ಸ್. ಸೀಳಿದ ಕನ್ನೋಡಿ ಯೂಸ್ ಮಾಡಬಾರ್ದು ಅಂತಾರೆ. ನಾನು ಯೂಸ್ ಮಾಡಿಲ್ಲ, ಆದರೆ ತಳಗಿಡೋಕ್ಕೆ ಜಾಗ ಇಲ್ಲ. ಎಲ್ಲಿಟ್ರೂ ಪಲ್ಯ ಇದು ಮಾಡಿಬಿಡ್ತಾನ. ಅದಕ್ಕೆ ಇಲ್ಲಿ ಮ್ಯಾಗೆ ಇಡೋ ಜಾಗಿನಾಗೆ ಇಟ್ಟಿನಿ. ಕಸದ ಗಾಡಿ ಬಂತಂದ್ರೆ ಅವಾಗ ಹೋಗ್ಕಡ್ತೀನಿ ಫ್ರೆಂಡ್ಸ. ನೋಡೋಣ ಸ್ಟಾರ್ಟ್ ಆಗ್ತಾವಂತ ಅನ್ನಕತ್ತಾರ ಸೋಮವಾರಲಿಂತ. ನಾಳೆಲಿಂತ ನೋಡೋಣ. ಅದು ಅಂದ್ರೆ ಬೇರೆ ಕನ್ನೋಡಿ ತಂದು ಯೂಸ್ ಮಾಡ್ತೀನಿ.
ಫ್ರೆಂಡ್ಸ್, ಇದು ಹಾಸಿಗೆ ನಾನು ನೆನೆ ಇಟ್ಟಿದ್ದೆ ನಾನು ನಿರ್ಮಾ ಪುಡಿದೊಳಗೆ, ಮತ್ತು ಸಣ್ಣ ಅದನ್ನು ಪಿಲ್ಲ ಶೂ ಮಾಡ್ತಾನೆ ನಾನು, ಅದಕ್ಕೆ ಸ್ಮೆಲ್ ಅದು ಬರ್ತಿರ್ತದೆ ಅಂತೇಳಿ. ಇದು ವಿಡಿಯೋ ಹಾಸಿಗೆ ಒಗ್ಯಕ್ಕಿಂತ ಮುಂಚೆಕಿಂದು ವಿಡಿಯೋ ನೋಡ್ರಿ, ಯಾವ ರೀತಿ ಆಡಕತ್ತಾನೆ ಇಲ್ಲಿ ಬುಟ್ಟ್ಯಾಗ. ಕೇಳೋದೇ ಇಲ್ಲ, ಒಂದು ಮಾತು ಹೇಳಿದ್ರು ಪಿಲ್ಲು. ಹಾಂ ನಕ್ಕೋ ಬಾಯ್ರೆ. ಫ್ರೆಂಡ್ಸ್, ಇವತ್ತು ರಾಜಗಿರಿ ಪಲ್ಯ ಮಾಡತ್ತೀನಿ. ಮೊನ್ನೆ ಮಾಡೋದು ಶೇರ್ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡತ್ತೀನಿ. ಬನ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಸಿಂಪಲ್ಲಾಗಿ ಲಘುಟ ಮಾಡ್ಕೋಬೋದಂಥ ಪಲ್ಯ ಇದು. ಹಂಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇದು ಸ್ಟೀಲಿಂದ ಆಗಿರೋದ್ರಿಂದ ಕಡಾಯಿ ಒಂದು ಸ್ವಲ್ಪ ಲಘುಟನೆ ಕಾದ್ಬಿಡ್ತೈತಿ. ಈಗೇನಿಲ್ಲ, ನಾವೇನು ರಾಜಗಿರಿನ ನಾನು ಸೋಸಿ ತೊಳೆದ ಮತ್ತು ಸಣ್ಣಗೆ ಹೋಳು ಇಟ್ಕೊಂಡಿನಿ. ಪಟಾಪಟ ಅಂತೇಳಿ ಆಗ್ತೈತಿ. ಇದು ಸ್ವಲ್ಪ ಎಣ್ಣೆಗಳು ಫ್ರೈ ಮಾಡ್ತೀನಿ. ಸದ್ದ ಒಂದು ಸ್ವಲ್ಪ ಉಪ್ಪು ಹಾಕೋನು. ಈ ಪಲ್ಯಕ್ಕೆ ಉಪ್ಪನ್ನ ನೋಡಿ ಹಾಕೋಬೇಕು. ಇದು ಜಾಸ್ತಿ ಉಪ್ಪು ಇಡಂಗಿಲ್ಲ, ಆಲ್ರೆಡಿ ಕಾಯಿಪಲ್ಯದೊಳಗೆ ಉಪ್ಪಿನ ಅಂಶ ಇದ್ದೇ ಇರ್ತೈತಿ. ಭಾಳ ಅಂದ್ರೆ ಭಾಳ ಲಘು ಆಗೋ ಪಲ್ಯ ಅಂದ್ರೆ ಇದೆ ಅಂತೇಳಿ ಹೇಳ್ಬೋದು. ಅಷ್ಟು ಕ್ವಿಕ್ಕಾಗಿ ಮತ್ತು ಹೆಲ್ದಿಯಾಗಿ ಆಗ್ತೈತಿ ಇದು. ಓಮ ಹಾಂ, ಇದ್ರೊಳಗೆ ರಾಜಗಿರಿ ಫುಲ್ ಹಸಿರುನೇ ಸಿಗ್ತೈತಿ. ಇದು ಈ ಸೈಡ ಸ್ವಲ್ಪ ಮಿಕ್ಸ್ ಐತಿ, ಅಂದ್ರೆ ಕೆಂಪು ಐತಿ. ಇವು ಫುಲ್ ಹಸಿರಿಲ್ಲ. ಇದು ಕೆಂಪಂದು ಒಂದು ಸ್ವಲ್ಪ ಬೇಗ ಒಂದು ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಅಂದ್ರೆ ಆಗ್ತೈತಿ ಲಘುಟ, ಆದ್ರೆ ಹಸಿರು ಲಘುಟ ಮೆತ್ತಗಾಗ್ಬಿಡ್ತೈತಿ. ಇದು ಒಂದು 2 ನಿಮಿಷನಾದ್ರೂ ಟೈಮ್ ತಗೋತೈತಿ. ಇದು ಮುಚ್ಚಿಬಿಡ್ತೈತಿ. ಪಿಲ್ಯ ಕರಿಯಾಗತ್ತ ನೋಡ್ರಿ. ಓನಪ್ಪ ಹಾಂ, 1 ನಿಮಿಷ ಮುಚ್ಚಿ ಬಿಟ್ಬಿಟ್ರಾಯ್ತು ನೋಡ್ರಿ. ಇದು ಆಲ್ರೆಡಿ ಆಗೈತಿ. ಈಗ ಬಂದ್ ಮಾಡ್ಕೋತೀನಿ. ಈಗ